ಹಲೋ ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ನಾನು ಇವತ್ತು ಪನ್ನೀರ್ ಗ್ರೇವಿ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ ಬರ್ರಿ. ಒಂದು ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿದ ಪನ್ನೀರ್ ಹಾಕಿ ಫ್ರೈ ಮಾಡ್ಕೊರಿ. ಅವು ಫ್ರೈ ಆದಮೇಲೆ ಒಂದು ಬಾಣಲಿ ಒಳಗೆ ತಗೊಂಬಿಡ್ರಿ. ಬಾಣಲಿ ಒಳಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡಿರಿ. 2 ಈರುಳ್ಳಿ ತೊಗೊಂಡೇನಿ ರೀ ನಾನು. ಅವು ಫ್ರೈ ಮಾಡ ಪನ್ನೀರ್ನೊಳಗೆ ಒಂದು ಅರ್ಧ ಚಮಚ ಉಪ್ಪು, ಖಾರ ಪುಡಿ, ಮೊಸರು ಹಾಕಿ ಕಲಸಿಡ್ರಿ. ಈರುಳ್ಳಿ ಫ್ರೈ ಆಗಿಂದ ಒಂದು 2 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅಲ್ಲ ಒಂದು 2 ಟಮಾಟಿ ಹಾಕಿ ಫ್ರೈ ಮಾಡ್ಕೊಂಡ್ಬಿಡ್ರಿ. ಬಾಣಲಿ ಒಳಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ರಿ. ಉಪ್ಪು ಹಾಕಿದ್ರೆ ಟಮಾಟಿ ಎಲ್ಲ ಚಲೋ ಬೇಯ್ತಾವ್ರಿ, ಲಘು ಬೇಯ್ತಾವೆ. ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗ್ರೇವಿಗೆ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಹಾಕಿ ಫ್ರೈ ಮಾಡಿರಿ. ಇದು ಬೇಯಿಸಿಟ್ಟಿದ್ದನ್ನು ಮಿಕ್ಸಿ ಒಳಗೆ ಗ್ರೈಂಡ್ ಮಾಡ್ಕೊಳನ್ರಿ. ಈರುಳ್ಳಿ ಒಳಗೆ ಪನ್ನೀರ್ ಹಾಕಿ ಬೇಯಿಸ್ಕೊಳನ್ರಿ. ಅದೊಂದು ಸ್ವಲ್ಪ ಎಣ್ಣೆ ಬೀಳೋ ಮಟ್ಟ ಬೇಯಿಸ್ಕೊಳೋಣ. ಅದ್ರಾಗ ಅರಿಶಿನ, ಉಪ್ಪು, ಖಾರ ಪುಡಿ, ಹವೇಜ್ ಮಸಾಲೆ ಹಾಕಿ ಎಲ್ಲ ಫ್ರೈ ಮಾಡ್ಕೊಳೋಣ. ಇದು ಫ್ರೈ ಆದಮೇಲೆ ರುಬ್ಬಿಟ್ಟಿದ್ದು ಮಸಾಲೆ ಹಾಕಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಸಿ ವಾಸನೆ ಹೋಗ್ಮಟ್ಟ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳೋಣನ್ರಿ. ಅದು ಒಂದು ಕುದಿ ಬಂದಮೇಲೆ ಒಂದು ಅರ್ಧ ಕಪ್ ನೀರು ಹಾಕಿ ಬೇಯಿಸಣ್ರಿ. ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಹಾಕಿ ಮುಚ್ಚಿ ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡ್ರಿ. ನೋಡಿರಿ ರೆಡಿ ಆತ್ರಿ. ಒಂದು 5-10 ನಿಮಿಷ ಆಗೈತ್ರಿ. ಪನ್ನೀರ್ ಗ್ರೇವಿ ರೆಡಿ ಆತ್ರಿ. ಈ ಥರ ನೀವು ಪನ್ನೀರ್ ಗ್ರೇವಿ ಮಾಡಿದ್ರೆ ಮತ್ತೆ ಮಾಡಿತ್ರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.